ನಮಸ್ಕಾರ. ಇವತ್ತು ಪಿ ಯು ಸಿ ರಿಸಲ್ಟು. ಇನ್ನೊಂದು ಸ್ವಲ್ಪ ದಿನಕ್ಕೆ ಎಸ್ ಎಸ್ ಎಲ್ ಸಿದು ಕೂಡ ರಿಸಲ್ಟು. ಸಮಾಜದಲ್ಲಿ ಪೋಷಕರು ಮತ್ತು ಎಲ್ಲರೂ ಏನು ಹೇಳ್ತಾರೆ, ಟರ್ನಿಂಗ್ ಪಾಯಿಂಟ್. ಎಸ್ ಎಸ್ ಎಲ್ ಸಿ ಇಸ್ ಟರ್ನಿಂಗ್ ಪಾಯಿಂಟ್, ಪಿ ಯು ಸಿ ಇಸ್ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತಾರೆ. ಅದೆಲ್ಲ ಜಾಸ್ತಿ ಪ್ರೆಷರ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತಾರೆ, ತುಂಬ ಬಹುಮುಖ್ಯ ಅಂತೆಲ್ಲ ಹೇಳ್ತಾರಲ್ಲ. ಜಸ್ಟು ಹೇಳಿದವ್ರದ್ದು ಸರಿ. ನಿಮ್ಮ ಎಸ್ ಎಸ್ ಎಲ್ ಸಿಯಲ್ಲಿ ನೀವು ಓದಿದಾಗ ನಿಮ್ಮ ಪರ್ಸೆಂಟೇಜ್ ಎಷ್ಟು ಬಂದಿತ್ತು, ಅಥವಾ ಪಿ ಯು ಸಿನಲ್ಲಿ ಎಷ್ಟು ಪರ್ಸೆಂಟೇಜ್ ಬಂದಿತ್ತು, ಅದರಿಂದ ನಿಮ್ಮ ಇವತ್ತಿನ ಜೀವನದ ಮೇಲೆ ಏನು ಇಂಪ್ಯಾಕ್ಟ್ ಆಗಿದೆ ಅಂತ ಕೇಳಿ. 100ರಲ್ಲಿ 10% ಮಾತ್ರ ಅದರಿಂದ ತುಂಬ ಇಂಪ್ಯಾಕ್ಟ್ ಆಗಿಬಿಟ್ಟು ಒಂದು ಮಟ್ಟಕ್ಕೆ ಹೋಗಿರ್ತಾರೆ. ಇನ್ನು 90% ಜನ ಏನಿದ್ದಾರೆ, ಏನೇನು ಪ್ರತಿಯೊಬ್ಬರು 50% 60% ತೆಗೆದವರು ಯಾವ್ಯಾವ ದಾರಿನ ಕ್ರಮಿಸಿ ಹೋಗಬೇಕೋ, ಯಾವ್ಯಾವ ಟೆರೈನಲ್ಲಿ ಹೋಗಬೇಕೋ ಆಯಾ ಟೆರೈನಲ್ಲೇ ಬಂದಿರ್ತಾರೆ. ಸೊ ಇದೊಂದು ಈ ಈ ರಿಸಲ್ಟಿನ ವಿಷಯಕ್ಕೆ ಅಥವಾ ಈ ಟರ್ನಿಂಗ್ ಪಾಯಿಂಟ್ ವಿಷಯ, ಮತ್ತು ಈ 10th ಮತ್ತು ಪಿ ಯು ಸಿನಲ್ಲಿ ಮಾರ್ಕ್ಸು ಬರಲಿಲ್ಲ ಅಂತಂದರೆ, ಅಥವಾ ಫೇಲ್ ಆಗಿಬಿಟ್ರೆ ಜೀವನ ಹೊರಟೋಯ್ತು ಅನ್ನೋದೊಂದು ಏನು ಭಾವನೆ ಇದೆಯಲ್ಲ ಸಮಾಜದಲ್ಲಿ. ಸೊ ಅದ್ರ ಬಗ್ಗೆ ಮಾತಾಡಬೇಕು ಅಂತ ಯೋಚನೆ ಮಾಡಿದಾಗ ತುಂಬ ಒಂದು ಇರ್ರಿಲೆವೆಂಟು ಘಟನೆ ನನ್ನ ತಲೆಗೆ ಬಂತು. ಬೆಂಗಳೂರಲ್ಲಿ ರಾಜರಾಜೇಶ್ವರಿ ನಗರದಲ್ಲಿ ಒಂದು ಅಪಾರ್ಟ್ಮೆಂಟಲ್ಲಿದ್ದೀನಿ. ಸೊ ನಮ್ಮ ಅಪಾರ್ಟ್ಮೆಂಟಿನ ಮೇಯ್ನ್ ಗೇಟ್ ಏನಿದೆ, ಅದ್ರ ಮುಂದೆ ರೋಡು ಫುಲ್ಲು ಕಿತ್ತೋಗ್ಬಿಟ್ಟಿದೆ. ಏನು ಉಳ್ಕೊಂಡೇ ಇಲ್ಲ. ಪೂರ್ತಿ ಎಲ್ಲ ಜಲ್ಲಿ ಕಲ್ಲಿಂದ ಇದಾಗ್ಬಿಟ್ಟಿದೆ. ಎಷ್ಟೇ ಆದ್ರೂ ಯಾರೋ BBMP ಅವರಾಗಲಿ ಯಾರೋ ಅದನ್ನು ಅಟೆಂಡ್ ಮಾಡಲಿಲ್ಲ. ತುಂಬ ಓಡಾಡಿದರು, ಎಲ್ಲ ಮಾಡಿದರು, ಮ್ಯಾನೇಜ್ಮೆಂಟಿಂದ ಆಗಲಿಲ್ಲ. ಸೊ ನಮ್ಮ ಹಿಂದ್ಗಡೆ ಒಂದು ಮೇಯ್ನ್ ರೋಡ್ ಹೋಗ್ತಾ ಇತ್ತು. ಸೊ ಆ ಮೇಯ್ನ್ ರೋಡ್ಗೆ ಓಪನ್ ಮಾಡೋದು ಅಷ್ಟು ಪ್ರಾಕ್ಟಿಕಲ್ ಇರಲಿಲ್ಲ ಆ ಟೈಮಲ್ಲಿ. ನಾವು ಅಂದ್ಕೊಂಡಿದ್ದು ಫೀಸಿಬಲ್ ಇಲ್ಲ ಅಂತ ಅನಿಸಿತ್ತು. ಸೊ ಅಪಾರ್ಟ್ಮೆಂಟ್ ಮ್ಯಾನೇಜ್ಮೆಂಟ್ನವ್ರು ಟ್ರೈ ಮಾಡಿದರು. ಹಿಂದ್ಗಡೆ ಇನ್ನೊಂದು ಆ ಡೋರ್ ಓಪನ್ ಮಾಡಿಬಿಟ್ಟು ಮೇನ್ ರೋಡಿಗೆ ಇದನ್ನು ಕೊಟ್ಟರು, ಕನೆಕ್ಷನ್ ಕೊಟ್ಟರು. ಈಗ ನಮ್ಮ ಅಪಾರ್ಟ್ಮೆಂಟವರೆಲ್ಲ ಮೇನ್ ಡೋರನ್ನು ಕ್ಲೋಸ್ ಮಾಡಿಬಿಟ್ಟು ಹಿಂದ್ಗಡೆ ದೊಡ್ಡದೊಂದು ಗೇಟ್ ಮಾಡಿಸ್ಬಿಟ್ಟು ಮೇನ್ ರೋಡಿಗೆ ಓಡಾಡ್ತಾ ಇದ್ದಾರೆ. ಈ ಇರ್ರಿಲೆವೆಂಟ್ ಘಟನೆನ ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಗೆ ಏನೋ ಒಂದು ಬೇಕಾಗಿದೆ, ಅದು ಬೇರೆ ದಾರಿನಲ್ಲಿದೆ. ನಮಗೆ ಆ ದಾರಿಲಿ ಹೋಗೋಕ್ಕೆ ಏನೇ ಅಂದ್ರೂ ಅಡೆತಡೆ ಆಗ್ತಾಯಿದೆ. ಫಾರ್ ಎಕ್ಸಾಂಪಲ್ಲು, ಯಾರೋ ಒಬ್ಬ ಹುಡುಗ ತುಂಬ ಸಂಗೀತದಲ್ಲಿ ತುಂಬ ಆಸಕ್ತಿ ಇದೆ ಅವನಿಗೆ, ಅಥವಾ ನಟನೆಯಲ್ಲಿ ತುಂಬ ಆಸಕ್ತಿ ಇದೆ. ಆದರೆ ಅವನಿಗೆ SSLC PUC ಪಾಸ್ ಮಾಡೋಕ್ಕೆ ಅಥವಾ ಒಳ್ಳೆ ಮಾರ್ಕ್ಸ್ ತೊಗೊಳಕ್ಕೆ ಆಗ್ತಾ ಇಲ್ಲ. ಸೊ ಹಾಗಂತ ಆ ದಾರಿ ಸರಿ ಇಲ್ಲ ಅಂದ ಮಾತ್ರಕ್ಕೆ ಆ ದಾರಿ ಇಲ್ಲ ಅಂದರೆ ಮುಗಿದೋಯ್ತು, ನಾವು ಓಡಾಡೋಕ್ಕೆ ಆಗಲ್ಲ ಅಂತ ಅಂದ್ಕೊಳ್ಳೋ ಬದಲು, ಸರಿ ಆ ದಾರಿಯ ಎಂಟ್ರೆನ್ಸನ್ನೇ ನಾವು ಬೇರೆ ಕಡೆ ಚೇಂಜ್ ಮಾಡಿಬಿಟ್ಟು ನಾವು ಇನ್ನೊಂದು ದಾರಿನಲ್ಲಿ ಪ್ರಯಾಣ ಮಾಡೋಕ್ಕೆ ಯಾಕೆ ನೋಡಬಾರ್ದು? ಸೊ ಈ ವಿಚಾರನ, ಈ ಇರ್ರಿಲೆವೆಂಟ್ ವಿಚಾರನ, ಈ SSLC ಅಥವಾ PUC ರಿಸಲ್ಟ್ ಏನು ಬರ್ತಾ ಇದೆಯಲ್ಲ, ಸೊ ಅದ್ರ ಬಗ್ಗೆ ಯೋಚಿಸ್ತಾ ಇರ್ಬೇಕಾದ್ರೆ ನನಗೆ ಈ ಘಟನೆ ಸಿಂಕ್ ಮಾಡಬೇಕು ಅಂತ ಅನ್ನಿಸ್ತು. ಸೊ ಯಾರು PUC SSLC ರಿಸಲ್ಟ್ಸ್ ಬಗ್ಗೆ ತುಂಬ ಮನಸ್ಸಿಗೆ ತೊಗೊಳಕ್ಕೆ ಹೋಗಬೇಡಿ. ಲಾಂಗ್ ರನ್ನಲ್ಲಿ ಅದು ಯಾವುದು ಮ್ಯಾಟ್ರ್ ಆಗಲ್ಲ ಅಂತ ನನ್ನ ಭಾವನೆ. ಥ್ಯಾಂಕ್ ಯು ವೆರಿ ಮಚ್.